ಅಮೆರಿಕ-ಇರಾನ್ ಯುದ್ಧದ ಹಿನ್ನೆಲೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಬಳ್ಳಾರಿಯಲ್ಲಿ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದಲ್ಲಿ ಇನ್ನೆರಡು ದಿನಗಳಿಗೆ ಆಗುವಷ್ಟು ಮಾತ್ರ ಕಮರ್ಷಿಯಲ್ ಸಿಲಿಂಡರ್ ಸ್ಟಾಕ್ ಉಳಿದಿದೆ ಎಂದು ಡೀಲರ್ಗಳು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಹೋಟೆಲ್, ಹಾಸ್ಟೆಲ್, ಆಸ್ಪತ್ರೆ ಸೇರಿದಂತೆ ವಿವಿಧ ಸಂಸ್ಥೆಗಳಿಗೆ ದಿನಕ್ಕೆ 6ರಿಂದ 8 ಕಮರ್ಷಿಯಲ್ ಸಿಲಿಂಡರ್ ನೀಡಲಾಗುತ್ತಿತ್ತು. ಆದರೆ ಇದೀಗ ಸ್ಟಾಕ್ ಕೊರತೆಯಿಂದ ದಿನಕ್ಕೆ 1-2 ಸಿಲಿಂಡರ್ ಮಾತ್ರ ನೀಡಲಾಗುತ್ತಿದೆ ಎಂದು ಬಿಲಾಗರ್ ಹೇಳಿದ್ದಾರೆ. ಇರುವಷ್ಟು ಸ್ಟಾಕ್ ಮಾತ್ರ ವಿತರಣೆ ಮಾಡಬಹುದು, ಅದಕ್ಕಿಂತ ಹೆಚ್ಚಾಗಿ ನಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಡೀಲರ್ಗಳು ಕೈಚೆಲ್ಲಿದ್ದಾರೆ. ಇದೇ ವೇಳೆ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳಿಗೂ ಕೆಲವು ನಿರ್ಬಂಧಗಳನ್ನು ಹೇರಲಾಗಿದೆ. ಬುಕಿಂಗ್ ಅವಧಿಯನ್ನು 21ರಿಂದ 25 ದಿನಗಳವರೆಗೆ ಹೆಚ್ಚಿಸಲಾಗಿದ್ದು, ಹಾಸ್ಟೆಲ್ ಹಾಗೂ ಪಿಜಿಗಳ ಬಳಕೆಯ ಮೇಲೂ ಮಿತಿ ವಿಧಿಸಲಾಗಿದೆ. ಆದರೆ ಮನೆ ಬಳಕೆಯ ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೆ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಎಂದು ತಿಳಿದುಬಂದಿದೆ. ಗಲ್ಫ್ ಕಂಟ್ರೀಸ್ ಜಿಯೋಗ್ರಾಫಿಕ್ ಇದರಿಂದ ಗಲ್ಫ್ ಕಂಟ್ರೀಸ್ ವಾಟ್ಸ್ ಆಗ್ತಿರೋದ್ರಿಂದ ಸಪ್ಲೈಗಳು ಬಹಳ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟಿದೆ. ಸಪ್ಲೈ ಶಾರ್ಟೇಜ್ ಇದೆ. ಅದರಿಂದ ಎಲ್ಲ ಕಡೆ ನಮ್ಮ ಬಳ್ಳಾರಿ ಒಂದೆಲ್ಲ ಆಲ್ ಓವರ್ ಇಂಡಿಯಾ ಫಾರ್ ಆಲ್ ಗ್ಯಾಸ್ ಕಂಪನೀಸ್ ಎಲ್ಲ ಕಡೆ ಸೇಮ್ ಪ್ರಾಬ್ಲಮ್ ಆಗಿದೆ. ಸಪ್ಲೈ ಬರ್ತಾ ಇಲ್ಲ ಇವಾಗ. ಅದು ಇಂಪ್ರೂವ್ ಯಾವಾಗ ಗೊತ್ತಿಲ್ಲ. ಬಟ್ ಆಸ್ ಆಫ್ ಟುಡೇ ಕಮರ್ಷಿಯಲ್ ಟೋಟಲ್ 3 days ಕಂಪ್ಲೀಟ್ ಟೋಟಲ್ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ಕಡೆಯಿಂದ 10-15 ಎಲ್ಲ ಕೊಟ್ಬಿಟ್ಟು ಅದನ್ನ ನಾವು ಖಾಲಿ ಮಾಡ್ಕೊಂತೀವಿ. ಅದನ್ನ ನಮ್ಮ ಹತ್ರ ಏನಿಲ್ಲ. ಡೊಮೆಸ್ಟಿಕ್ ಮಾತ್ರ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ. ಇವಾಗ ಹಾಸ್ಟೆಲ್ ಹಾಸ್ಟೆಲ್ಸ್ ಹಾಸ್ಪಿಟಲ್ಸ್ ಎಲ್ಲ ದಿವಸ 8-10 ಸಿಲಿಂಡರ್ ಬೇಕು ಅವ್ರಿಗೆ. ಯಾಕಂದ್ರೆ 100-150-200 ಸ್ಟೂಡೆಂಟ್ಸ್ ಇರ್ತಾರೆ ಒಂದು ಹಾಸ್ಟೆಲ್ಗಳಲ್ಲಿ. ಡೈಲಿ 5-6 ಸಿಲಿಂಡರ್ ಬೇಕು ಅವ್ರಿಗೆ. ಅಂತ ರಿಸ್ಟ್ರಿಕ್ಟೆಡ್ ಓನ್ಲಿ 1 ಸಿಲಿಂಡರ್ ಪರ್ ಡೇ ಕೊಡ್ಬೇಕು ಅವ್ರಿಗೆ. ಅವ್ರು ಏನ್ ಮಾಡ್ಬೇಕು ವ್ಯವಸ್ಥೆ ಅವ್ರಿಗೆ ಗೊತ್ತಿಲ್ಲ. 1 ಸಿಲಿಂಡರ್ ಮಾತ್ರ ಕೊಡೋ ತರ ಹೇಳಿದ್ದಾರೆ. 1 ಸಿಲಿಂಡರ್ ಪರ್ ಡೇ ಪರ್ ಹಾಸ್ಟೆಲ್. ಆಕ್ಚುಲಿ ಅವ್ರ ರಿಕ್ವೈರ್ಮೆಂಟ್ 5-6 ಸಿಲಿಂಡರ್ ಬೇಕು ಅವ್ರಿಗೆ. ಯಾಕಂದ್ರೆ 100-150-200 ಸ್ಟೂಡೆಂಟ್ಸ್ 3-2 ಊಟ ಮತ್ತು 3 ತಿಂಡಿ, ಕಾಫಿ, ಎಲ್ಲ ಬ್ರೆಡ್, ಚಪಾತಿ ಎಲ್ಲ ಕೊಡ್ಬೇಕು ಅವರು. ಅವ್ರ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಬಟ್ ಇಟ್ ಹಸ್ ಸ್ಟಾಪ್ಡ್. ರಿಸ್ಟ್ರಿಕ್ಟೆಡ್ ಟು 1 ಸಿಲಿಂಡರ್ ಪರ್ ಡೇ. 1 ಸಿಲಿಂಡರ್ ಏನಾಗುತ್ತೋ ಗೊತ್ತಿಲ್ಲ, ಹೆಂಗ್ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಗೆ ಗೊತ್ತಾಗಿ ಇವತ್ತು ಶುರು ಆಗಿದ್ದು. ಅದು ಮುಂದೆ ಏನಾಗುತ್ತೋ ರಿಫ್ಲೆಕ್ಷನ್ ಗೊತ್ತಿಲ್ಲ ನಮಗಿನ್ನ. ಅದು ನೋ ಇನ್ಫಾರ್ಮೇಶನ್ ನಮಗೆ. ಆಸ್ ಆಫ್ ಟುಡೇ ನೋ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಎಲ್ಲಿವರೆಗೂ ಈ ಕ್ರೈಸಿಸ್ ಇರುತ್ತೆ, ಹೆಚ್ಚು ಇದೇ ಕಂಡೀಷನ್ ಕಂಟಿನ್ಯೂ ಆಗುತ್ತೆ ಎಂಬುದು ನಮ್ಮಲ್ಲಿ ಇದುವರೆಗೂ ಯಾವ ತರದ್ದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಕಂಪ್ಲೇಂಟ್ ನಮ್ಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಆಕ್ಚುಲಿ ನಮ್ಗೆ ಕಮ್ಯುನಿಕೇಶನ್ಸ್ ಇಲ್ಲ. ಬಟ್ ಇಟ್ ಇಸ್ ಆಸ್ ಆಫ್ ಟುಡೇ ಕ್ರೈಸಿಸ್ ಅಂತ ಗೊತ್ತಷ್ಟೇ. ಅಲ್ಲಿ ಎಷ್ಟು ಕ್ರೈಸಿಸ್ ಬರೋದು ಗೊತ್ತಿಲ್ಲ. ಡಿಮ್ಯಾಂಡ್ ಎಷ್ಟಿದೆ ಸರ್ ಇಲ್ಲಿ ಕಮರ್ಷಿಯಲ್? ನಮ್ ಡಿಮ್ಯಾಂಡ್ ಇವಾಗ ಸದ್ಯ ಸ್ಟಾರ್ಟ್ ಆಗಿದೆ ಅಲ್ಲ. ಇವಾಗ ಡಿಮ್ಯಾಂಡ್ ಬಿಫೋರ್ ಎಷ್ಟಿತ್ತು ಡಿಮ್ಯಾಂಡ್? ಈಗ ಎಷ್ಟ? ಇನ್ನು ಕಮರ್ಷಿಯಲ್ ಡಿಮ್ಯಾಂಡ್ ಡೈಲಿ 100-150 ಸಿಲಿಂಡರ್ಸ್ ಬೇಕು. 100 ಸಿಲಿಂಡರ್ಸ್ ಬೇಕು ನಮಗೆ. 150-150-60 ಸಿಲಿಂಡರ್ಸ್ ಹೋಗ್ತಾ ಇತ್ತು. ಇವಾಗ ಸ್ಟಾಪ್ ಆದ್ರಿಂದ ಎಲ್ಲರೂ ಸ್ಟಾಪ್ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ ಕೆಲವರು ಹೋಟೆಲ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇವಾಗ ನಾವು ಇದ್ದಿದ್ದ ಸ್ವಲ್ಪ ಸ್ಟಾಕ್ ಇಟ್ಟಿದ್ದ ಅವ್ರಿಗೆ 10 ಕೊಡ್ಕೊಂಡು 1-2 ಕೊಟ್ಟು ಅದು ನಮ್ದು ಖಾಲಿ ಮಾಡ್ಕೊಂಡ್ಬಿಟ್ಟಿವಿ. ಇವಾಗ ಈ ಡೊಮೆಸ್ಟಿಕ್ ಮಾತ್ರ ಬರ್ತಾ ಇದೆ. ಫುಲ್ ಸ್ಟಾಪ್ ಆಗಿಲ್ಲ. ಬಟ್ ರಿಸ್ಟ್ರಿಕ್ಷನ್ಸ್ ಇದೆ. ಬುಕಿಂಗ್ ಮಾಡೋದಕ್ಕೆ ಡಬಲ್ ಸಿಲಿಂಡರ್ ಓನ್ಲಿ ಆಫ್ಟರ್ 30 days, ಸಿಂಗಲ್ ಸಿಲಿಂಡರ್ ಆಫ್ಟರ್ 25 days ಬುಕ್ ಮಾಡಬಹುದು. ಅದ್ರ ಮುಂಚೆ ಸಿಸ್ಟಮ್ ಲಾಕ್ ಆಗಿದೆ. ಬುಕ್ ಲಾಕ್ ಆಗಿದೆ. ಅದು ಬುಕ್ ಕೂಡ ಆಗಿದೆ. ಸಿಸ್ಟಮ್ ಬುಕ್ ತಗೊಳ್ಳೋದೇ ಇಲ್ಲ. ಸೊ ಎವ್ರಿ ಕಸ್ಟಮರ್ಗೆ ಇಟ್ ಕೆನಾಟ್ ಗೋ ರಾಂಗ್. ನಿಮ್ದು ಅವ್ರಿಗೆ ಕೊಡೋಕೆ ಬರಲ್ಲ. ಯಾಕಂದ್ರೆ ನಿಮ್ಗೆ OTP ಬರುತ್ತೆ. ಅಲ್ಲೇ ಸಿಗುವುದು OTP ನಿಮ್ ಡೆಲಿವರಿ ಆಗೋದಿಲ್ಲ. ಅದು ಸೊ OTP ನಿಮ್ಗೆ ಬಂದಿರುತ್ತೆ, ನೀವೇ ಕೊಡ್ಬೇಕದು. ಕಮರ್ಷಿಯಲ್ಗೆ OTP ಆ ತರ ಏನಿರಲ್ಲ. ರಿಸ್ಟ್ರಿಕ್ ಸಪ್ಲೈನೇ ಇಲ್ಲ. ನೀವು ಸ್ಟಾಪ್ ಆಗ್ಬಿಟ್ಟಿದೆ. ಡೊಮೆಸ್ಟಿಕ್ OTP ಕೊಡುತ್ತೆ. OTP ಇಲ್ಲ ಕೊಡಕ್ ಬರೋದೇ ಇಲ್ಲ. ಸೊ OTP ಅಂದ್ರೆ ಯಾವ ಕಷ್ಟ ಅದೇ ಬೇಕಾದ್ರೆ ಬೇರೆ ಕಷ್ಟ ಕೊಡೋಕೆ ಹೋಗೋದೇ ಇಲ್ಲ. ನನ್ನ ಹೆಸರು ರಾಘವೇಂದ್ರ ಆಚಾರ್ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.